ಇಂಪಾರ್ಟೆಂಟ್ ರಿಸಲ್ಟ್ ಆಫ್ ಮಾಡ್ಯುಲಸ್ ಆ್ಯಂಡ್ ಕಾಂಜುಗೇಟ್ ಆಫ್ ಟು ಕಾಂಪ್ಲೆಕ್ಸ್ ನಂಬರ್ಸ್. ಇಲ್ಲೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆರ್ಡರ್ ಆಫ್ ಆಪ್ರೇಷನ್ನು ಎಲ್ಲ ಸರಿ ಅಂತ ಹೇಳಿ ಯಾವ ರೀತಿಯಲ್ಲಿ ಮಾಡಿದ್ರೂ ಅದೇ ಉತ್ತರ ಬರುತ್ತೆ ಅಂಥೇಳಿ. ಎಕ್ಸಾಂಪಲ್ ನೋಡ್ತೀನಿ ನೋಡಿ. ಇಲ್ಲಿ ಎರಡು ಕಾಂಪ್ಲೆಕ್ಸ್ ನಂಬರ್ನ ನಡುವೆ ಒಂದು ಪ್ರಾಡಕ್ಟ್ ತೊಗೊಂಡು ಅದಾದಮೇಲೆ ನಾವು ಮಾಡ್ಯುಲಸ್ ತೊಗೊಂತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿ ಮಾಡ್ಯುಲಸ್ ತೊಗೊಂಡು ಪ್ರಾಡಕ್ಟ್ ತೊಗೊಂತು ಅಂತ ಹೇಳಿದ್ರೆ ಎರಡನ್ನೂ ಒಂದೇ ರಿಸಲ್ಟ್ ಕೊಡುತ್ತೆ. ಎರಡು ಕಾಂಪ್ಲೆಕ್ಸ್ ನಂಬರ್ ಡಿವೈಡ್ ಮಾಡಿ ಅದನ್ನು ಮಾಡ್ಯುಲಸ್ ತೊಗೊಂತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾವು ಮಾಡ್ಯುಲಸ್ ಒಂದೊಂದಕ್ಕೆ ಮಾಡ್ಯುಲಸ್ ತೊಗೊಂಡು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಅದು ಕೂಡ ಒಂದೇ ಉತ್ತರ ಕೊಡುತ್ತೆ. ಎರಡು ಕಾಂಪ್ಲೆಕ್ಸ್ ನಂಬರ್ ಮಲ್ಟಿಪ್ಲೈ ಮಾಡಿ ಅದಕ್ಕೆ ಕಾಂಜುಗೇಟ್ ತೊಗೊಂತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಎರಡು ಕಾಂಜುಗೇಟ್ ತೊಗೊಂಡು ಅದು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಅದು ಕೂಡ ಒಂದೇ ಉತ್ತರ ಕೊಡುತ್ತೆ. ಎರಡು ಕಾಂಪ್ಲೆಕ್ಸ್ ನಂಬರ್ನ ಆ್ಯಡ್ ಮಾಡಿ ಅದಕ್ಕೆ ಕಾಂಜುಗೇಟ್ ತೊಗೊಂತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಕಾಂಜುಗೇಟ್ ತೊಗೊಂಡು ನಾವು ಆ್ಯಡು ಇಲ್ಲ ಸಪ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಉತ್ತರ ಒಂದೇ ಕೊಡುತ್ತೆ. ಎರಡು ಕಾಂಪ್ಲೆಕ್ಸ್ ನಂಬರ್ನ ಡಿವೈಡ್ ಮಾಡಿಕೊಂಡು ಅದಕ್ಕೆ ಕಾಂಜುಗೇಟ್ ತೊಗೊಂತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಎರಡು ಕಾಂಪ್ಲೆಕ್ಸ್ ನಂಬರು ಕಾಂಜುಗೇಟ್ ತೊಗೊಂಡು ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ ಅದು ಕೂಡ ಒಂದೇ ಉತ್ತರ ಕೊಡುತ್ತೆ. ಸೊ ಇವೆಲ್ಲ ಫ್ಯಾಕ್ಟ್ಸು. ಇದೆಲ್ಲೆಲ್ಲಿ ಹೇಗೆ ಉಪಯೋಗಿಸ್ತೀವಿ ಅಂತ ಹೇಳಿ ಅದು ಒಂದು ಸತಿ ಹೇಳೋದಕ್ಕಾಗಲ್ಲ. ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮತ್ತು ಯೂಸೇಜ್ ಮೇಲೆ ಡಿಪೆಂಡು. ಇದಿದೆ, ಈ ಥರ ಉಪಯೋಗಿಸ್ಬೋದು ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ, ಇದನ್ನು ನೀವು ನೋಡಿಕೊಂಡು ನೀವು ರಿವಿಷನ್ ಮಾಡ್ಕೊಬೋದು. ಇಲ್ಲೇನು ಅಷ್ಟೊಂದು ಬರ್ಕೊಳೋದೇನಂತಿಲ್ಲ, ಯೂಸೇಜ್ ಅಂತೂ ಇದೆ. ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರಿ, ಅಷ್ಟೇ, ಇನ್ನೇನಿಲ್ಲ.